ಕನ್ನಡಪ್ರಭದಲ್ಲಿ ಯಾವೆಲ್ಲ ಸ್ಟೋರೀಸ್ ಇದೆ ನೋಡೋಣ. ಎಸ್, ಕನ್ನಡಪ್ರಭದ ಫ್ರಂಟ್ ಪೇಜನ್ನು ತಾವು ಗಮನಿಸೋದಾದರೆ ಕಳಪೆ ಕಟ್ಟಡಕ್ಕೆ ಹಲವು ಬಲಿಯಾಗಿರುವಂಥದ್ದು ಧಾರವಾಡದಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಸಂಪೂರ್ಣ ಚಿತ್ರಣವನ್ನು ಕೊಡಲಾಗಿದೆ. ಜೊತೆಗೆ ಹೇಗಿತ್ತು ಕಟ್ಟಡ, ಅದು ಹೇಗೆ ಅಲ್ಲಿ ಕಟ್ಟಡ ಬಿದ್ದ ಬಳಿಕ ಯಾವ ರೀತಿಯ ಚಿತ್ರಣ ಇದೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ, ಹಾಗೆಯೇ ಈ ಕಟ್ಟಡ ಯಾರಿಗೆ ಸೇರಿದ್ದು ಅನ್ನೋದರ ಬಗ್ಗೆ ಕೂಡ ಅಲ್ಲಿ ವಿವರವನ್ನು ಕೊಡಲಾಗಿದೆ. ವಿನಯ್ ಕುಲಕರ್ಣಿ ಸಂಬಂಧಿಯ ಪಾಲುದಾರ ಅಂತೆ ಇದರಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾದಂಥವರು ಮಾಜಿ ಸಚಿವರು ವಿನಯ್ ಕುಲಕರ್ಣಿ ಅವರ ಹತ್ತಿರದ ಸಂಬಂಧಿ ಗಂಗಾಧರ್ ಶಿಂತ್ರೆ ಅವರು ಈ ಕಟ್ಟಡದಲ್ಲಿ ಒಬ್ಬ ಪಾಲುದಾರರು ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಉದ್ಯಮಿ SS ನಿಗದಿ ಸೇರಿದಂತೆ ಒಟ್ಟು 4 ಪಾಲುದಾರಿಕೆಯ ಕಟ್ಟಡ ಇದು. ಕಳಪೆ ಕಾಮಗಾರಿಯೇ ಇದಕ್ಕೆ ಬಲಿಯಾಗೋದಕ್ಕೆ ಕಾರಣ ಅಂತ ಕೂಡ ಈಗ ಊಹಿಸಲಾಗ್ತಾ ಇದೆ. ಇದರ ಬಗ್ಗೆ ನಿಜಕ್ಕೂ ಅದೇ ಆಗಿದ್ದಲ್ಲಿ ಕ್ರಮ ಆಗಬೇಕಾಗುತ್ತೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ವಿವರ ಇದೆ ಫ್ರಂಟ್ ಪೇಜ್ ಮತ್ತು 10ನೇ ಪುಟದಲ್ಲಿ. ತಪ್ಪದೆ ಓದಿ. ಮೊದಲನೇ ಪುಟದಲ್ಲೇ ಬೆಚ್ಚ ಬೀಳಿಸುವಂತಹ ಒಂದು ಮಾಹಿತಿ. ನಾವು ಇದುವರೆಗೆ ಕೋಳಿ ಜ್ವರ ಕೇಳಿದ್ವಿ, ಹಂದಿ ಜ್ವರ ಕೇಳಿದ್ವಿ, ಆದರೆ ಈಗ ಕಾಗೆ ಜ್ವರ ಬಂದಿದೆ. ಪ್ರಮುಖವಾಗಿ ಇದು ಕೇರಳದಲ್ಲಿ ಮೊದಲನೇ ಬಲಿ ಪಡ್ಕೊಂಡಿದೆ. ವೆಸ್ಟ್ ನೈಲ್ ಅನ್ನುವಂತಹ ವೈರಸ್ ಸೋಂಕಿಗೆ ಈ ಜ್ವರ ಬರುತ್ತೆ. ಇನ್ನು ಜ್ವರದ ಲಕ್ಷಣಗಳ ಸಮಸ್ಯೆ ಏನಂದ್ರೆ ಅಂತಿಮ ಹಂತಕ್ಕೆ ಹೋಗೋವರೆಗೆ ಆ ಜ್ವರ ಬಂದಿದೆ ಅನ್ನೋದು ತಿಳಿಯೋದೇ ಇಲ್ವಂತೆ. ಕೆಲವೊಂದು ಅಪರೂಪದ ಪ್ರಕರಣಗಳಲ್ಲಿ ಸಡನ್ ಆಗಿ 3-4 ದಿನಗಳಲ್ಲಿ ಅದರ ಲಕ್ಷಣ ಕಾಣಿಸ್ಕೊಳ್ಳುತ್ತೆ, ಕೋಮಾಗಿ ಹೋಗ್ಬಿಡ್ತಾರೆ, ಇಲ್ಲ ಪ್ಯಾರಲಿಸಿಸ್ ಅಟ್ಯಾಕ್ ಆಗುತ್ತೆ, ಮೆದುಳು ನಿಷ್ಕ್ರಿಯ ಆಗುತ್ತೆ. ಕಾಗೆಯಿಂದ ಸೊಳ್ಳೆಗೆ ಆ ವೈರಸ್ ಬರುತ್ತಂತೆ, ಸೊಳ್ಳೆಯಿಂದ ಜನರಿಗೆ ಬರುತ್ತಂತೆ. ಹಾಗಾಗಿ ತುಂಬಾನೇ ಅಪಾಯಕಾರಿ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನು ಈ ಕಾಗೆ ಜ್ವರ, ಯಾವ ರೀತಿ ಎಚ್ಚೆತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮೊದಲನೇ ಪುಟದ ಕೆಳಭಾಗದಲ್ಲಿ ಮಿಸ್ ಮಾಡದೆ ಓದಿ. ಎಸ್, ಹಾಗೆಯೇ ಇನ್ನು ಮಹಾಭಾರತ ಸಂಗ್ರಾಮದ ಪುಟಕ್ಕೆ ಬರೋದಾದ್ರೆ 6ನೇ ಪುಟದಲ್ಲಿ ರಾಜ್ಯ ಜಾರ್ಖಂಡ್ ಬಗ್ಗೆ ಸಂಪೂರ್ಣವಾದಂತಹ ಚಿತ್ರಣ ಕೊಡಲಾಗಿದೆ. ಇಲ್ಲಿ ಬಿಜೆಪಿ ವರ್ಸಸ್ ಮಹಾಗಠಬಂಧನ್. ಅದರ ಕೆಳಗಡೆ ಬಂದ್ರೆ ನಿಮಗೆ ಚುನಾವಣೆ ಬಗ್ಗೆ ಏನಾದರೂ ಮಾಹಿತಿ ಬೇಕಾ, ಹಾಗಿದ್ರೆ ಆ್ಯಪ್ ಅನ್ನ ಬಳಸಿ. ಚುನಾವಣಾ ಆಯೋಗದಿಂದ ಚುನಾವಣಾ ಆ್ಯಪ್ ಸಿದ್ಧ ಆಗಿದೆ. ಅಭ್ಯರ್ಥಿ, ಮತಕೇಂದ್ರ ಎಲ್ಲ ಮಾಹಿತಿಗಳು ಲಭ್ಯ ಆಗುತ್ತೆ. ಹಾಗಾಗಿ ತಪ್ಪದೆ ಆ ಆ್ಯಪ್ ಅನ್ನ ಬಳಸಿ. ಇದರ ಜೊತೆಗೆ ಇನ್ನು ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಕೂಡ ಇವತ್ತಿನ ಕನ್ನಡಪ್ರಭದಲ್ಲಿ ಇರುವಂತದ್ದು. ಹಾಗೆ ತಮಾಷೆ ಎಲ್ಲ ಬಹಳ ತಮಾಷೆ ಅಲ್ಲ, ಅಲ್ಲಿ ಮೆಹುಲ್ ಚೋಕ್ಸಿ ಮೋದಿ ಬಗ್ಗೆ PhD ಮಾಡಿದ್ದಾರಂತೆ. ವಂಚನೆ ಪ್ರಕರಣದಲ್ಲಿರುವಂತಹ ಆರೋಪಿ ಚೋಕ್ಸಿ ಅಲ್ಲ ಇದು, ಅದೇ ಹೆಸರಿನ ಒಬ್ಬ ವಿದ್ಯಾರ್ಥಿ ಮೋದಿ ಬಗ್ಗೆ PhD ಮಾಡಿದಾರಂತೆ. ತಮಾಷೆಯಲ್ಲ, ಅಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದ್ರ ಬಗ್ಗೆ ಕೂಡ ನೀವು ಓದಬಹುದು. ಅಲ್ಲ, ಒಂದೇ ಸಲಕ್ಕೆ ನೋಡಿದ್ರೆ ಚೋಕ್ಸಿ ಅಂತ ಓದ್ತಾ ಚೋಕ್ ಕೊಟ್ಟದಂಗೆ ಆಗುತ್ತೆ, ಆದ್ರೆ ಡೀಟೇಲ್ ಆಗಿ ಓದಿದಾಗ ಸಮಾಧಾನ ಆಗುತ್ತೆ. ಓಕೆ, ನಾಟ್ ಮೆಹುಲ್ ಚೋಕ್ಸಿ.